ಶಿವ ಶಿಕ್ಷಾಡೋ ಶಿವ ಅವ್ರು ಬಂದಿದ್ದಾರೆ. ಯಾರ ಅಣ್ಣ? ವೆಲ್ಕಮ್ ಮಾಡ್ಕೊಳ್ಳೋಣ. ಅಣ್ಣ ಬಣ್ಣ ಅಂದ್ರೆ ಸರಿ, ಚಂದ್ರು ಅಂಕಲ್ ಬಂದಿದ್ದಾರೆ, ಮದ್ವೆ ಆಗಿದೆ. ಕರೆಕ್ಟ್ ಆಗಿ ಹೇಳಿದೆ ನೋಡು. ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ ಅವ್ರಿಗೆ. ಹೌದು, ಅವ್ರೀಗ ಅಂಕಲ್ ಅವರು ಮದ್ವೆ ಆಗಿದೆಯಲ್ಲ? ಮದ್ವೆ ಆಗಿದೆ ಮದ್ವೆ ಆಗಿದೆ ಅಲ್ವಾ ಚಂದ್ರಣ್ಣ? ಆ ಖಂಡಿತ. ಎಲ್ರು ಹೇಗಿದ್ದೀರಾ? ನೀವು ನಮ್ಮನ್ನು ನೋಡೋದಕ್ಕಿಂತ ಬಹಳ ಖುಷಿಯಾಗಿ ನಿಮ್ಮ ಮಕ್ಳು ಎಷ್ಟೊತ್ತಿಗೆ ಬರ್ತಾರೆ ಅಂತ ಕಾಯ್ತಾ ಇದ್ದೀರಿ ಅಂತ ಗೊತ್ತಲ್ವಾ? ನಮ್ಮ ಇವರು ಯುವಕ ಅಂತ ಭ್ರಮೇಲ್ ಬದುಕ್ತಾರ ನಮ್ಮ ಚಂದ್ರಣ್ಣ ಮುದುಕ ಮಾತಾಡ್ತಾರೆ, ಈಗ ಕೇಳಿಸ್ಕೊಳ್ಳಿ. ಎಲ್ರಿಗೂ ನನ್ನ ನಮಸ್ಕಾರಗಳು. ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ, ಅವನ ಮೇಲೆ ಇರೋದು ಬೇಡ ಅಂತ ಕೇಳ್ಕೊತೀನಿ. ಒಂದು ಜೋರಾಗಿ ಚಪ್ಪಾಳೆ ಬರಲಿ ಅವನಿಗೆ. ಅಯ್ಯೋ ಜೋರಾಗಿ ಹೊಡಿಬೇಡಿ, ಅವನಿಗೆ ಹಾರ್ಟ್ ವೀಕು, ಇನ್ಶೂರೆನ್ಸ್ ಬೇರೆ ಲ್ಯಾಬ್ಸ್ ಆಗ್ಬಿಟ್ಟದೆ, ಮಾಡಿಸ್ಬೇಕು. ನೋಡಿ, ಎಲ್ಲಿಂದ ಎಲ್ಗೋದ್ರು ಹಿಂಗೆ ಬರೀ ತುಳಿಯರೇ ಇರ್ತಾರೆ, ಅದಕ್ಕೇನು ಬೇಜಾರಿಲ್ಲ. ಯಾರು ಎಷ್ಟೇ ತುಳಿದ್ರು ನಿಮ್ಮ ಪ್ರೀತಿ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಗಿಚ್ಚಿಗಿಲಿಗಿಲಿ ಮತ್ತೆ ಈ ತಿಂಗಳಿಂದ ಶುರುವಾಗ್ತೈತೆ, ನೀವೆಲ್ಲರೂ ನೋಡಬೇಕು, ನೀವು ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀನಿ. ನಮ್ಮ ಶಿವವ್ರು ಮಾತಾಡಬೇಕು. ಏನು ಎಲ್ಲರೂ ಸ್ಕಿಟ್ ನೋಡಕ್ ಕಾಯ್ತಾ ಇದ್ದೀರಂತ ಅನ್ಕೊಂಡಿದ್ದೀನಿ. ಸ್ಕಿಟ್ ನೋಡಕ್ ಎಲ್ರು ರೆಡಿನಾ? ಸೌಂಡೇ ಕೇಳಿಸ್ತಾ ಇಲ್ಲ, ಅದೇ ಬೇಜಾರಾಗ್ತಿರೋದು. ಈ ಕಡೆ ಅಂತೂ ಚೂರು ಸೌಂಡ್ ಇಲ್ಲ. ರೆಡಿನಾ? ರೆಡಿನಾ? ಇಷ್ಟೆಲ್ಲ ಕಾತುರದಿಂದ ಕಾಯ್ತಾ ಇದ್ದಾರೆ, ಅವ್ರನ್ನ ಕಾಯಿಸೋದು ಬೇಡ, ಸ್ಕಿಟ್ ಮಾಡೋಣ. ಓಕೆನಾ? ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ರೆಡಿಯಾಗಿ ಬರ್ತೀವಿ ರೀ. ಥ್ಯಾಂಕ್ ಯು. ಎಲ್ರು ರೆಡಿಯಾಗಿ ಬರ್ತಾರೆ. ಬರಲ್ಲ ದಿವ್ಯಾ? ಬರ್ಬೇಡ ನೀನು ವಾಪಸ್ಸು. ಹಾರ್ವರ್ಡ್ ಸಾಂಸ್ಕೃತಿಕ ಕಲಾ ವೈಭವ, ನಿಮ್ಮ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೋಡೋದಕ್ಕೆ ನೀವೆಲ್ಲರೂ ಕೂಡ ಕಾತ್ರದಿಂದ ಕಾಯ್ತಾ ಇದ್ದೀರಾ. ಹೇಗ್ ಮಾಡಿದ್ದಾರೆ ನಿಮ್ಮ ಮಕ್ಕಳು ಪ್ರಾಕ್ಟೀಸ್ನ? ಸೂಪರ್ ಆಗಿ ಮಾಡಿದಾರಾ? ವಾಯ್ಸೇ ಬರ್ತಿಲ್ಲ. ಮಕ್ಕಳ ಎನರ್ಜಿಗಿಂತ ಪೋಷಕರ ಎನರ್ಜಿ ಜಾಸ್ತಿ ಇರಬೇಕು, ಅವಾಗಲೇ ಜೋಶ್ ಬರೋದು ಮಕ್ಕಳು ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡೋದಕ್ಕೆ. ಎಷ್ಟಿದೆ ಎನರ್ಜಿ ನಿಮ್ಮ ಹತ್ರ ಇವತ್ತು? ಜೋರಾಗಿ ಕಿರ್ಚ್ಬೇಕಪ್ಪ, ಸೌಂಡೇ ಬರ್ತಿಲ್ಲ. ಎನರ್ಜಿ! ಓ, ನಮ್ಮ ತಂದೆಯರಲ್ಲಿ ಜಾಸ್ತಿ ಎನರ್ಜಿ ಇದೆಯಾ ಅಥವಾ ತಾಯಿರಲ್ಲಿ ಜಾಸ್ತಿ ಎನರ್ಜಿ ಇದೆಯಾ ನೋಡೋಣ. ನಮ್ಮ ತಂದೆಯವರು ಕೂಡ ಒಂದು ಕೂಗ್ ಹಾಕ್ಬೇಕು, ನೋಡೋಣ ತಾಯಿಯವರ ಕೂಗ್ಗಿಂತ ತಂದೆಯವ್ರ ಕೂಗ್ ಜಾಸ್ತಿ ಇದೆಯಾ ಅಂತ. ತಂದೆ ಅಂದ್ರೆ ಕೇಳಿಸ್ತಿಲ್ಲ. ನಮ್ಮ ಮಾತೃಗಳು ನೋಡಿ, ತಾಯಿ ಅಂದ್ರೆ ಸ್ಟ್ರಾಂಗ್ ಗುರು. ಓಕೆ, ಈಗ ನಮ್ಮ ಹಾರ್ವರ್ಡ್ ವೇದಿಕೆ ಮೇಲೆ ಗಣಪತಿ ಬರ್ತಾ ಇದ್ದಾರೆ. ಗಣಪತಿ ಬಪ್ಪ ಮಂಗಳ ಮೂರ್ತಿ ಗಣೇಶನ್ಗೆ ನಮ್ಮ ಗಣೇಶನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಗಣೇಶನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ನಮ್ಮ ವಾನರ ಸೈನ್ಯ ಬಂದಿದೆ. ತುಂಬಾ ಮುದ್ದಾಗಿ ಎಲ್ಲಾ ಮಕ್ಕಳು ರೆಡಿ ಆಗಿದ್ದಾರೆ, ನೋಡೋಕೆ ಒಂಥರ ಖುಷಿ ಆಗುತ್ತೆ ಅಪ್ಪ. ಕಣ್ಣಿಗೆ ಹಬ್ಬ ಇವತ್ತು ಅಲ್ವಾ? ಹೂ ಅನ್ಬೇಕು, ಇಲ್ಲ ಹೂ ಅನ್ಬೇಕು ಅಲ್ವಾ? ಓ ಹೇಳಿಲ್ಲ ಅಂದ್ರೆ ಇವಾಗ ನಾನು ಶುರುನೇ ಮಾಡಲ್ಲ. ರೆಡಿ? ರೆಡಿ? ನೀವೆಲ್ಲರೂ ಕೂಡ 1 2 3 ಹೇಳ್ಬೇಕು, ಓಕೆನಾ? ಅಲ್ಲಿಗೆ ನಮ್ಮ ಗಣಪನ ಎಂಟ್ರಿ ಆಗುತ್ತೆ ಸ್ಟೇಜ್ ಮೇಲೆ. ರೆಡಿ? 1 2 3 4 5 6 7 8 9 ಲಾಸ್ಟ್ 10 ಜೋರಾಗಿ ಬರಬೇಕು. 10 ಕಾಣಿಸೋದೇ ಇಲ್ಲ ಇಲ್ಲಿ ನನಗೆ ಲೈಟು.
ಓಂಕಾರ ಗಣಪತಿಗೆ, ಶ್ರೀ ವಿನಾಯಕನಿಗೆ, ಗಣಪತಿಯೇ ಕೋಟಿ ಸವಿಸದೆ ಎಂದೆಂದು ಬೇಡುವೆವು ನಿನ್ನಯ ಕರುಣೆ. ಗಣಪತಿಯೇ ಕೋಟಿ ವಂದನೆ ಎಂದೆಂದು ಬೇಡುವೆವು ನಿನ್ನಯ ಕರುಣೆ. ಮೈದೂರಿ ಸ್ವಾಮಿ ಲಂಬೋದರನೇ ವಿಘ್ನಗಳ ನೀಗೋ ವಿಘ್ನೇಶ್ವರನೇ. ಓಂಕಾರ ಗಣಪತಿಯೇ ಕೋಟಿ ವಂದನೆ ಎಂದೆಂದು ಬೇಡುವೆವು ನಿನ್ನಯ ಕರುಣೆ. ಭಕ್ತಿಯ ನೆಪದಲ್ಲಿ ಯುಕ್ತಿಯ ನಡೆಸುವರು, ಧರ್ಮದ ಹೆಸರಲ್ಲಿ ನಿಧಿ ಗಳಿಸಿ ನುಂಗುವರು. ಭಕ್ತಿಯ ನೆಪದಲ್ಲಿ ಯುಕ್ತಿಯ ನಡೆಸುವರು, ಧರ್ಮದ ಹೆಸರಲ್ಲಿ ನಿಧಿ ಗಳಿಸಿ ನುಂಗುವರು. ಊಟಾಟಿಕೆ ಮಾಡುವ ಗಂಟು ಕಳ್ಳರು, ಸತ್ಯವ ಮರೆಮಾಚಿ ಸುಳ್ಳನೆ ಮೆರೆಸುವರು. ತ್ಯಾಗದ ಕಥೆ ಹೇಳಿ ಭೋಗವ ಪಡೆಯುವರು, ಆದರ್ಶವ ಸಾರುವ ಹಗಲು ಸುಳ್ಳರು. 108 ಪಡಿವಾರ ಮಾಡುತ್ತ ನಡೆಯೋರ ಕಣ್ಣ ತೆರೆಸು ಬುದ್ಧಿ ಕಲಿಸು ಮಹಾಕಾಯನೇ. ಗಣಪತಿಯೇ ಕೋಟಿ ವಂದನೆ ಎಂದೆಂದು ಬೇಡುವೆವು ನಿನ್ನಯ ಕರುಣೆ. ज्वाला सी जलती है आंखों में जिसके भी दिल में तेरा नाम है, परवाह ही क्या उसका आरंभ कैसा है और कैसा परिणाम है। धरती अंबर सितारे उसकी नजरें उतारे, डर भी उससे डरा रे जिसकी रखवाली यारे, करता साया तेरा देवा श्री गणेश 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 देवा श्री गणेश।
ನೋಡಿ ನಮ್ಮ ಬಾಲ ಗಣಪ ಎಂಟ್ರಿ ಕೊಡ್ತಾ ಇದ್ದಾರೆ ಮಧ್ಯಕ್ಕೆ. ನಮ್ಮ ಹಾರ್ವರ್ಡ್ ವೇದಿಕೆ ಮೇಲೆ ವಿಘ್ನ ವಿನಾಯಕನ ಎಂಟ್ರಿ ಆಗಿದೆ. ಟೀಚರ್ಸ್ ಎಲ್ಲರೂ ಬರಬೇಕಾಗಿ ವಿನಂತಿ. ಮಕ್ಕಳ ಮಧ್ಯೆ ಓಕೆ. ಸೊ ಮಕ್ಕಳೆಲ್ಲ ಫೋಟೋಗೆ ಒಂದೊಳ್ಳೆ ಪೋಸ್ ಕೊಡಬೇಕು. ನಗಾಡಿ, ಸ್ಮೈಲ್ ಸ್ಮೈಲ್. ಈಗ ಬರ್ತಾರೆ ನೋಡಿ ಜೈ ಶ್ರೀರಾಮ್ ಪರ್ಫಾರ್ಮೆನ್ಸ್. ಓಂ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿಕಾರ್ಥಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ಇಂದಿನ ಪಂಚಾಂಗ ವಿವರ. ಶೋಭಾನ ನಾಮ ಸಂವತ್ಸರ ಉತ್ತರಾಯಣೆ ಹೇಮಂತ ಋತು ಪೌಷ ಮಾಸ ಶುಕ್ಲ ಪಕ್ಷ ದಶಮಿ ತಿಥಿ ಕೃತಿಕಾ ನಕ್ಷತ್ರ ದಿನಾಂಕ 20ನೇ ಜನವರಿ 2024 ಶನಿವಾರದಂದು ಅವಾರ್ಡ್ ಸಂಸ್ಥೆಯಲ್ಲಿ ನಡೆಯುತ್ತಿರುವ ಸಾಂಸ್ಕೃತಿಕ ಕಲಾ ವೈಭವಕ್ಕೆ ನಿಮಗೆಲ್ಲರಿಗೂ ಆದರದ ಸುಸ್ವಾಗತವನ್ನು ಬಯಸುತ್ತೇನೆ. ಈಗಾಗಲೇ ನಮ್ಮ ಕಾರ್ಯಕ್ರಮವನ್ನು ವಿಘ್ನ ವಿನಾಯಕನ ಮೂಲಕ ಬರಮಾಡಿಕೊಳ್ಳುವುದರ ಮೂಲಕ ಆರಂಭಿಸಿದ್ದೇವೆ. ವಾಯುಪುರಾಣದ ಪ್ರಕಾರ ಚತುರ್ಮುಖಾಯ ಧೀಮಹಿ ತನ್ನೋ ಬ್ರಹ್ಮ ಪ್ರಚೋದಯಾತ್. ಬ್ರಹ್ಮಾಂಡ ಎಂದರೆ ಯೂನಿವರ್ಸ್, ಯೂನಿವರ್ಸ್ ಎಂದರೆ ಓಂಕಾರ. ಇದರಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಹಾಗೂ ಶಕ್ತಿ ದೇವತೆಯಾದ ಗಾಯತ್ರಿ ದೇವಿ ಇವರುಗಳ ಪಂಚಭೂತದ ರೂಪದಲ್ಲಿ ಓಂಕಾರದ ಸ್ವರೂಪವನ್ನು ನೀಡಿದರು. ಮನುವಿನ ಆಗಮನದ ನಂತರ ನಮ್ಮಲ್ಲಿ ಕಾಲಗಳು, ಯುಗಗಳು, ವೇದ ಉಪನಿಷತ್ತುಗಳು, ವರ್ಗಗಳು ಪ್ರಾರಂಭವಾಯಿತು. ನಮ ಪ್ರಣವ ವಾಚಾಯ ನಮ ಪ್ರಣವಲಿಂಗಿನಿ ನಮ ಸೃಷ್ಟಿಯಾದಿಕರ್ತೆ ಚ ನಮ ಪಂಚಮುಖಾಯತೆ ಎಂದು ಪ್ರಣವ ಸ್ವರೂಪನಾದ ಪರಮೇಶ್ವರನನ್ನು ನಾವು ಪ್ರಾರ್ಥಿಸುತ್ತೇವೆ. ವಾಯುಪುರಾಣದ ಪ್ರಕಾರ ಓಂ ಶಬ್ದದಲ್ಲಿ 3 ಅಕ್ಷರಗಳ ಸಮಾಗಮವಿದೆ. 3 ಅಕ್ಷರಗಳೆಂದರೆ ಆ, ಉ, ಮ. ಆ ಎಂದರೆ ಆವಿರ್ಭಾವ, ಅದರ ಅರ್ಥ ಸೃಷ್ಟಿ, ಇದು ಬ್ರಹ್ಮನ ವಾಚಕವಾಗಿದೆ. ಉ ಎಂದರೆ ವಿಕಸನ, ಇದು ವಿಷ್ಣುವಿನ ವಾಚಕವಾಗಿದೆ. ಮಾ ಎಂದರೆ ಮೌನ, ಮೃತ್ಯು, ಇದು ಪರಮೇಶ್ವರನ ವಾಚಕವಾಗಿದೆ. ಓಂ ಎಂಬುದು ಸಮಸ್ತ ಬ್ರಹ್ಮಾಂಡ ಹಾಗೂ 3 ದೇವರುಗಳ ಸ್ವರೂಪವಾಗಿದೆ. ವೇದ ಹಾಗೂ ಉಪನಿಷತ್ತುಗಳಲ್ಲಿ ಓಂ ಶಬ್ದವನ್ನು ಆತ್ಮ, ಶಕ್ತಿ, ಸತ್ಯ, ಪ್ರಾಣ ಹೀಗೆ ಹಲವಾರು ರೂಪಗಳಲ್ಲಿ ಸೂಚಿಸಲಾಗಿದೆ. ಆಧುನಿಕ ಯುಗದಲ್ಲಿಯೂ ಸಹ ಓಂಕಾರವು ಮಹತ್ವವನ್ನು ಹೊಂದಿದೆ. ಓಂಕಾರವನ್ನು ವೈಜ್ಞಾನಿಕವಾಗಿಯೂ ಸಾಬೀತಾಗಿರುವಂತೆ ಪ್ರತಿದಿನ ಪಠಿಸಿದರೆ ನಿಮ್ಮ ಒತ್ತಡಗಳಲ್ಲೂ ನಿವಾರಣೆಯಾಗಿ ಮನಸ್ಸು ಆಹ್ಲಾದಕರವಾಗಿರುತ್ತದೆ. ಓಂಕಾರವನ್ನು ಯಾವ ರೀತಿ ಪಠಿಸಬೇಕೆಂದರೆ ಮುಂಜಾನೆ ಎದ್ದು ಸ್ನಾನಾದಿ ಕರ್ಮಗಳನ್ನು ಮುಗಿಸಿ ಚಾಪೆ ಹಾಸಿ ಕುಳಿತುಕೊಳ್ಳಬೇಕು. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಿರಾಳವಾಗಿ ನಿಮ್ಮ 2 ಹುಬ್ಬಿನ ಮಧ್ಯಭಾಗವನ್ನು ಕೇಂದ್ರೀಕರಿಸಿ ಓಂಕಾರವನ್ನು ನಿಧಾನವಾಗಿ ಪಠಿಸಿ. 21 ಬಾರಿ ಪಠಿಸುವುದು ಒಳ್ಳೆಯದು. ಈ ನಿಯಮಗಳನ್ನು ಅನುಸರಿಸಿಕೊಂಡು ಮಾಡಿದರೆ ಖಂಡಿತವಾಗಿಯೂ ನಿಮ್ಮಲ್ಲಿ ಆಗುವಂಥ ಬದಲಾವಣೆಯನ್ನು ಗಮನಿಸಬಹುದು.
ನಾರಾಯಣ 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 ನಾರಾಯಣ. ಓ ಬ್ರಹ್ಮದೇವರು, ಬ್ರಹ್ಮದೇವರಿಗೆ ನಮೋ ನಮಃ. ವಿಷ್ಣುದೇವರಿಗೂ ನಮೋ ನಮಃ. ಪರಮೇಶ್ವರ, ಓ ಪರಮೇಶ್ವರನಿಗೂ ನಮೋ ನಮಃ. ಇಲ್ಲಿ ಎಲ್ಲ ತ್ರಿಮೂರ್ತಿಗಳ ಸಂಗಮವಾಗಿದೆ. ಈ ಎಲ್ಲ ತ್ರಿಮೂರ್ತಿಗಳ ದರ್ಶನವಾದ ನಂತರ ನಾನು ಸಪ್ತಋಷಿಗಳ ದರ್ಶನವನ್ನೂ ಮಾಡಿಕೊಂಡೇ ಹೊರಡುತ್ತೇನೆ. ನಾರಾಯಣ 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 ನಾರಾಯಣ. ಸಪ್ತಋಷಿಗಳು ಸಾಮಾನ್ಯವಾಗಿ ಸಪ್ತಋಷಿ ಎನ್ನುವ ಶಬ್ದವನ್ನು ಕೇಳಿರುತ್ತಾರೆ. ಆದರೆ ಸಪ್ತಋಷಿಗಳು ಯಾರು, ಅವರ ಕೆಲಸವೇನು ಎಂಬುದರ ಅರಿವಿಲ್ಲದ ಸಪ್ತಋಷಿಗಳೆಂದರೆ ವೈದಿಕ ಕ್ಷೇತ್ರದ 7 ಶ್ರೇಷ್ಠ ಋಷಿಗಳು. ಮೊದಲನೆಯದಾಗಿ ಭಾರದ್ವಾಜ ಋಷಿ. ಭಾರದ್ವಾಜ ಋಷಿಗಳು ವೈದಿಕ ಕಾಲದ ಶ್ರೇಷ್ಠ ಋಷಿಗಳಲ್ಲೊಬ್ಬರಾಗಿದ್ದರು. ಎರಡನೆಯವರು ವಿಶ್ವಾಮಿತ್ರ. ಸಪ್ತ ಋಷಿಗಳಲ್ಲಿ ವಿಶ್ವಾಮಿತ್ರ ಮುನಿಯು ಅತ್ಯಂತ ಪ್ರಸಿದ್ಧ ಋಷಿಯಾಗಿದ್ದರು. ಪ್ರಪಂಚಕ್ಕೆ ಗಾಯತ್ರಿ ಮಂತ್ರವನ್ನು ಕಂಡುಹಿಡಿದ ವೇದಗಳ ಕಾಲದ ಪ್ರಮುಖ ಋಷಿಮುನಿಗಳಲ್ಲಿ ವಿಶ್ವಾಮಿತ್ರರೂ ಒಬ್ಬರಾಗಿದ್ದಾರೆ. ಮೂರನೆಯ ಮಹರ್ಷಿಗಳಲ್ಲಿ ವಶಿಷ್ಠ ಋಷಿಗಳು. ವಶಿಷ್ಠ ಮುನಿಗಳು ಮನ್ವಂತರದಲ್ಲಿನ ಸಪ್ತ ಋಷಿಗಳಲ್ಲಿ ಒಬ್ಬರು. ಅವರು ಅರುಂಧತಿಯ ಪತಿ. ವಶಿಷ್ಠ ಮಹರ್ಷಿಯು ಬ್ರಹ್ಮನ ಮಾನಸ ಪುತ್ರದಿಂದ ಜನಿಸಿದ ಮಗ. ನಾಲ್ಕನೆಯ ಮಹರ್ಷಿ ಗೌತಮ ಮಹರ್ಷಿ. ಗೌತಮರು ಸಪ್ತ ಋಷಿಗಳಲ್ಲಿ ಒಬ್ಬರಾಗಿದ್ದರು. ಇವರು ಅಂಗೀರಸ ವಂಶಕ್ಕೆ ಸೇರಿದವರಾಗಿದ್ದರು. ಐದನೆಯ ಮಹರ್ಷಿ ಅತ್ರಿ ಮಹರ್ಷಿ. ಅತ್ರಿ ಮಹರ್ಷಿ ಕೂಡ ಬ್ರಹ್ಮದೇವನ ಮಗ ಹಾಗೂ ಮನ್ವಂತರದ ಸಪ್ತ ಋಷಿಗಳಲ್ಲಿ ಒಬ್ಬರಾಗಿದ್ದರು. ಆರನೆಯ ಋಷಿ ಕಶ್ಯಪ ಮಹರ್ಷಿ. ಕಶ್ಯಪ ಮಹರ್ಷಿಗಳು ಅತ್ಯಂತ ಜನಪ್ರಿಯ ಹಾಗೂ ಪ್ರಾಚೀನ ಋಷಿಗಳು ಮತ್ತು ಸಪ್ತ ಋಷಿಗಳಲ್ಲಿ ಒಬ್ಬರಾಗಿದ್ದರು. ಕಶ್ಯಪ ಋಷಿಗಳು ಮಾರೀಚಿಯ ಮಗ ಹಾಗೂ ಬ್ರಹ್ಮನ ಮೊಮ್ಮಗ. ಏಳನೆಯ ಮಹರ್ಷಿ ಜಮದಗ್ನಿ. ಜಮದಗ್ನಿಯು ವಿಷ್ಣುವಿನ 6ನೇ ಅವತಾರವಾದ ಪರಶುರಾಮನ ತಂದೆ. ಜಮದಗ್ನಿ ಋಷಿಯು ಬ್ರಹ್ಮನು ಸೃಷ್ಟಿಸಿದ ಪ್ರಜಾಪತಿಗಳಲ್ಲಿ ಒಬ್ಬನಾದ ಭೃಗು ಋಷಿಯ ವಂಶಸ್ಥರು. ಗಾಯತ್ರಿ ಮಂತ್ರ ಅಂತ ಸಾಂಗ್ ಪ್ಲೇ ಮಾಡಿ. ನಮ್ಮ ಸನಾತನ ಧರ್ಮದ ಎಲ್ಲ ದೇವರುಗಳನ್ನ ಸ್ಟೇಜ್ ಮೇಲೆ ಮಕ್ಕಳುಗಳು ಕರ್ಕೊಂಡ್ ಬಂದಿದ್ದಾರೆ. ಬರಲಿ ಅವ್ರಿಗೆ ಜೋರಾದ ಚಪ್ಪಾಳೆ. ಹಾಗೆ ಅದರ ಹಿಸ್ಟ್ರಿಯನ್ನು ಕೂಡ ತುಂಬಾ ಚೆನ್ನಾಗಿ ನಮ್ಗೆಲ್ರಿಗೂ ವಿವರಿಸಿದ್ರು. ಈಗ ಸಪ್ತ ಋಷಿಗಳು, ಶಿವ ಕ್ಯಾಪ್ಚರ್ ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ಫೋಟೋಗೆ ಪೋಸ್ ಕೊಡಬೇಕು. ಧನ್ಯವಾದಗಳು ಮಕ್ಕಳ, ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ರಿ. तत्पुरुषाय विद्महे चतुर्मुखाय धीमहि तन्नो ब्रह्म प्रचोदयात्. ಭಾಗ್ಯವತಿ
ಶ್ರೀಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಸುಬ್ರಹ್ಮಣ್ಯಂ 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 ಷಣ್ಮುಖನಾದ 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 ಸುಬ್ರಹ್ಮಣ್ಯಂ गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि ಅಲ್ಲೇ ನಿಂತಿರ್ತಾರಲ್ಲ ಎಲ್ಲ ಮಕ್ಕಳು ಮುಂದೆ ಬನ್ನಿ, ಒಂಚೂರು ಮುಂದೆ ಬನ್ನಿ. ಗಣೇಶ ಅವನಲ್ಲಿ ಇದಿಲ್ಲ, ಬ್ರೀತಿಂಗ್ ಮಾಡೋದಕ್ಕೆ ಸ್ಪೇಸ್ ಇಲ್ಲ. ಲೈಟ್ ಆಫ್. ಇಡೀ ಭೂಮಂಡಲವನ್ನೇ ನಡಗಿಸುವ ಈ ಮಹಿಷಾಸುರನಿಗೆ ಒಂದು ಹೆಣ್ಣಿಂದ ಮರಣವೇ? ಅದು ಅಸಾಧ್ಯ. ನನಗೆ ಮರಣವೇ ಇಲ್ಲ. शैलपुत्री च द्वितीयं ब्रह्मचारिणी तृतीयं चन्द्रघण्टेति कुष्माण्डेति चतुर्थकं पञ्चमं स्कन्दमातेति षष्ठं कात्यायनीति सप्तमं काल
ನವರಾತ್ರೀತಿ ಮಹಾಗೌರಿ ಚಹಾಷ್ಟಮಂ ನವಮಂ ಸಿದ್ಧಿದಾತ್ರೀತಿ ನವದುರ್ಗ ಪ್ರತಿಷ್ಠಿತ गिरिनन्दिनि नन्दितमेदिनि विश्वविनोदिनि नन्दनुते गिरिवरविन्द्यशिरोधिनि वासिनि विष्णुविलासिनि जिष्णुनुते भगवति देशिति कण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकवर्दिनि शैलसुते सुरवरवर्षिणि दुर्धरधर्षिणि दुर्मुखवर्षिणि हर्षरते त्रिभुवनपोषिणि शङ्करतोषिणि कल्मषमोषिणि घोषरते तनुजनिरोषिणि दिविसुतरोषिणि दुर्मदशोषिणि सिन्धुसुते जय जय हे महिषासुरमर्दिनि रम्यकवर्दिनि शैलसुते जय जय हे महिषासुरमर्दिनि ಕ್ಷುದ್ರ ಶಕ್ತಿಯ ವಿನಾಶಕ್ಕಾಗಿ ಬಂದ ರುದ್ರ ತೋಳಿಯೋ ನಾನು. ನಮ್ಮ ನವದುರ್ಗಿಯರಿಗೆ, ನಮ್ಮ ನವದುರ್ಗಿಯರ ನೃತ್ಯ ಆರ್ಭಟವನ್ನ ನೋಡಿ ನಾನೇ ಮೂಕ ವಿಸ್ಮಿತಳಾಗ್ಬಿಟ್ಟಿದ್ದೀನಿ. ಅದ್ಭುತವಾಗಿ ನೃತ್ಯವನ್ನ ಮಾಡಿದ್ರು. ಬರ್ಲಿ ಅವ್ರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ. ನವದುರ್ಗೆಯ ಪರ್ಫಾರ್ಮೆನ್ಸ್ ಮಾಡಾದ್ಮೇಲೆ ಮಕ್ಕಳಿಗೆ ದೃಷ್ಟಿ ತೆಗೆಯೋದು, ನವದುರ್ಗೆಗೆ ದೃಷ್ಟಿ ತೆಗೆಯೋದು ಅದು ನಮ್ಮ ಸಂಸ್ಕೃತಿ. ಹಾಗಾಗಿ ಮಕ್ಕಳಿಗೆ ದೃಷ್ಟಿಯನ್ನ ತೆಗೆದಿದ್ದಾರೆ ಎಲ್ಲ ಶಿಕ್ಷಕ ಶಿಕ್ಷಕಿಯರು. ಹಾಗೆ ಎಲ್ಲ ಪೋಷಕರು ನೀವು ಕೂತಲ್ಲೇ ನಿಮ್ಮ ಮಕ್ಕಳಿಗೆ ದೃಷ್ಟಿಯನ್ನ ತೆಗಿಬಹುದು.
ಮತ್ತು ನವ ದುರ್ಗಿಯರ ನೃತ್ಯ ವೈಭವವನ್ನು ಕಣ್ತುಂಬಿಕೊಳ್ಳೋದಕ್ಕೆ ನಮಗೆ ಅವಕಾಶವನ್ನು ಕೊಟ್ಟಂಥ ರಾಜಣ್ಣ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಬರಲಿ ಜೋರಾದ ಚಪ್ಪಾಳೆ ಅವರಿಗೆ. ಮಕ್ಕಳ ಕೈಲಿ ಈ ರೀತಿ ನೃತ್ಯವನ್ನು ಮಾಡಿಸೋದು ಸುಮ್ಮನೆ ಅಲ್ಲ, ತುಂಬ ದಿನಗಳ ಪ್ರಾಕ್ಟೀಸ್ ಇರುತ್ತೆ. ಅದಾದಮೇಲೆ ಸ್ಟೇಜ್ ಮೇಲೆ ಮಕ್ಕಳು ಪರ್ಫಾರ್ಮೆನ್ಸ್ನ ಮಾಡಬೇಕಾದ್ರೆ ಶಿಕ್ಷಕಿಯರು ಕೂಡ ಒಂದ್ಸತಿ ನೋಡ್ತಾರೆ. ಅದ್ಭುತವಾಗಿ ನವದುರ್ಗೆಯ ಪರ್ಫಾರ್ಮೆನ್ಸ್ ಮಾಡಿದ ಮಕ್ಕಳಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನೀವು ವೇದಿಕೆ ಮೇಲೆ ಎಲ್ಲ ದೇವ್ರುಗಳನ್ನ ನೋಡಿದ್ರಿ, ಇಂಥ ದೇವ್ರನ್ನ ನಾವು ನೋಡೇ ಇಲ್ಲ ಅಂದಂಗಿಲ್ಲ. ಸೊ ಎಲ್ಲ ದೇವ್ರುಗಳನ್ನ ನೋಡಿದ್ರಿ. ಸೊ ಈ ಒಂದು ಕಾನ್ಸೆಪ್ಟನ್ನ ತಂದಿರೋದೇ ನಮ್ಮ ಚೇರ್ಮನ್ ಸರ್ ಅವರು, ಶ್ರೀಯುತ ರಾಜಣ್ಣ ಸರ್ ಅವರು. ಅವರ ಈ ಒಂದು ಕಾನ್ಸೆಪ್ಟ್ಗೆ ಮಕ್ಕಳ ಕೈಲಿ ಈ ರೀತಿ ಮಾಡಿಸ್ಬೇಕು ಅಂತ ಹೇಳಿ ಅವರ ಮನಸ್ಸಿಗೆ ಬಂದಿದ್ದಕ್ಕೆ ಅವರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋಣ. ಸರ್ಗೂ ಒಂದು ಜೋರಾದ ಚಪ್ಪಾಳೆ ಬರಲಿ. ನೋಡಿ, ಈ ರೀತಿಯಾದ ಒಂದು ವಿಭಿನ್ನವಾದ ಕಾನ್ಸೆಪ್ಟು ನಾವು ಯಾವ ಶಾಲೆಗಳಲ್ಲೂ ನೋಡಿರೋಕ್ಕಾಗಲ್ಲ. ಯಾಕಂದರೆ ತುಂಬಾ ಟೈಮ್ ಹಿಡಿಯುತ್ತೆ. ಮೇಕಪ್ ಆಗಿರ್ಬೋದು, ಅವರ ವೇಷಭೂಷಣ ಆಗಿರ್ಬೋದು, ಸೊ ಎಲ್ಲದಕ್ಕೂ ತುಂಬಾ ಟೈಮ್ ಹಿಡಿಯುತ್ತೆ. ಹಾಗೆ ಒಂದೊಂದು ವೇಷಗಳು ನಾವು ಕಲೆಕ್ಟ್ ಮಾಡೋದಕ್ಕೂ ತುಂಬಾ ಕಷ್ಟ ಆಗಿರುತ್ತೆ. ಸೊ ಮಕ್ಕಳ ಕೈಲಿ ಈ ರೀತಿಯಾದ ಒಂದು ವಿಭಿನ್ನವಾದ ನೃತ್ಯವನ್ನು ಮಾಡಿಸಿದ್ದಾರೆ ನಮ್ಮ ರಾಜಣ್ಣ ಸರ್ ಅವರು, ಹಾರ್ವರ್ಡ್ ಇನ್ಸ್ಟಿಟ್ಯೂಟ್ನ ಚೇರ್ಮ್ಯಾನು. ಬರಲಿ ಅವ್ರಿಗೆ ಜೋರಾದ ಚಪ್ಪಾಳೆ. ಸೊ ಮಕ್ಕಳೊಂದಿಗೆ ರಾಜಣ್ಣ ಸರ್ ಅವರ ಒಂದು ಪುಟ್ಟ ಫೋಟೋ. ಎಲ್ಲ ಮಕ್ಕಳು ಸ್ಮೈಲ್ ಮಾಡಬೇಕು. ದುರ್ಗಿಯರು ಕೋಪ ಬಿಟ್ಟು. ಎಲ್ಲರೂ ಕೂಡ ಕಣ್ಣು ತುಂಬ್ಕೋಬಹುದು. ಚಿದಾನಂದ ರೂಪಂ ಮನೋವ್ಯ ಸ್ವರೂಪಂ ಧೃತಾನೇಕ ಕಂಠಹಾರಂ ಶ್ರುತಿವ್ರಾತಸಾರಂ ಜನಾಂತರ್ವಿಹಾರಂ ಧರಾಭಾರಹಾರಂ ಚಿದಾನಂದ ರೂಪಂ. अमृत वंचन काज को करने को साकार, मंदराचल को देना से एक आधार. सो नारायण ने लिया पूर्व रूप अवतार. जय नारायण जय प्रभु करते सब जयकार. प्रचोदयात् तन्नो वराह प्रचोदयात्. ॐ नारायणाय विद्महे भूमिबालाय धीमहि तन्नो वराह प्रचोदयात्. तन्नो विद्महे विश्वरूपाय धीमहि तन्नो वामन प्रचोदयात्. ॐ त्रिविक्रमाय विद्महे विश्वरूपाय धीमहि तन्नो वामन प्रचोदयात्. परशुराम
ಬೇಕೆನ್ನ ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ ನಿನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ 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 పరశురామ శ్రీరామ కృష్ణావతారములను ధరించిన శ్రీహరి మత్స్య కూర్మ వరాహ నృసింహ వామన పరశురామ శ్రీరామ కృష్ణావతారములను ధరించిన శ్రీహరి రామనారాయణం దామోదరం వాసుదేవం హరిం శ్రీరం మాధవం గోపికా వల్లభం జానకీ నాయకం రామచంద్రం హరి హరే రామ 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 హరే 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 కృష్ణ 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 హరే 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 రామ 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 హరే 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 కృష్ణ 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 హరే 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 రామ రామ హరే 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 కృష్ణ 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 హరే 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 రామ రామ హరే హరే కృష్ణ 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 హరే 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 రామ రామ హరే కృష్ణ 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 शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये व्यासं वसिष्ठनप्तारं शक्तेः पौत्रमकल्मषं पराशरात्मजं वन्दे शुकतातं तपोनिधिं व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः अविकाराय शुद्धाय नित्याय परमात्मने सदैकरूपरूपाय विष्णवे सर्वजिष्णवे यस्य स्मरणमात्रेण जन्म संसारबन्धनात् विमुच्यते नमस्तस्मै विष्णवे प्रभविष्णवे ॐ नमो विष्णवे ಎಲ್ಲ ದೇವರುಗಳನ್ನ ಒಂದೇ ವೇದಿಕೆ ಮೇಲೆ ಕಣ್ತುಂಬಿಕೊಳ್ಳುವಂತ ಸಂದರ್ಭ.
ಬರಲಿ ಜೋರಾದ ಚಪ್ಪಾಳೆ ಮಕ್ಕಳಿಗೆ. ತುಂಬ ಅದ್ಭುತವಾಗಿ ನೃತ್ಯವನ್ನ ಮಾಡಿದ್ರು. ನಮ್ಮ ಹಿಸ್ಟ್ರಿಯನ್ನ ಮತ್ತೆ ನಮಗೆ ತಿಳಿಸ್ಮಗಳು ಎಲ್ಲ ಮಕ್ಕಳು ಫೋಟೋಗೊಂದು ಪೋಸ್ ಕೊಡಬೇಕು. ನೆಕ್ಸ್ಟ್ ಜೋಗದ ಸಿರಿ ರೆಡಿ ಆಗಬೇಕು. ಮಕ್ಕಳೇ ಸ್ಮೈಲ್ ಮಾಡಿ. ಆನಾ ಕೃಷ್ಣರಾಯರೇ ನನಗೆ ಶ್ರೀರಕ್ಷೆಯಾಗಲಿ, ತಾರಾ ಸುಬ್ಬರಾಯರೇ ಸ್ಫೂರ್ತಿಯನ್ನು ನೀಡಲಿ, ಕುವೆಂಪು ಕಾರಂತರಪ್ಪನವರು ಅನವರತ ಹರಸಲಿ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ. ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಮೊದಲ ಸಾಹಿತಿ ಬೆಳ್ಳಾವೆಯವರಿಗೆ ವಂದಿಸುವೆ. ಬೆಳ್ಳಿ ಮೋಡದಿ ಖ್ಯಾತಿಯ ಪಡೆದ ತ್ರಿವೇಣಿಗೆ ತಲೆ ಬಾಗಿಸುವೆ. ಬಂಗಾರದ ಮನುಷ್ಯ ರಾಮರಾಯರ ಎಂದು ನಾನು ಧ್ಯಾನಿಸುವೆ. ಭೂತಯ್ಯನ ಪಾತ್ರವ ಸೃಷ್ಟಿಸಿದ ಗೋರೂರರನ್ನು ಗೌರವಿಸುವೆ. ನಾನು ಅವರಂತೆ ಶಾಶ್ವತ ಹೆಸರನ್ನು ಪಡೆವ ಶಕ್ತಿಯ ನೀಡೆಂದು ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ. ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ.
ಸಿರಿವಂತನಾದರೂ ಕನ್ನಡ ನಾಡಲ್ಲಿ ಮೆರೆದೆ, ಭಿಕ್ಷುಕನಾದರೂ ಕನ್ನಡ ನಾಡಲ್ಲಿ ಮಡಿದೆ. ಸಿರಿವಂತನಾದರೂ ಕನ್ನಡ ನಾಡಲ್ಲಿ ಮೆರೆದೆ, ಭಿಕ್ಷುಕನಾದರೂ ಕನ್ನಡ ನಾಡಲ್ಲಿ ಮಡಿದೆ. ಸಿರಿವಂತನಾದರೂ ಕನ್ನಡ ನಾಡಲ್ಲಿ ಮೆರೆದೆ, ಭಿಕ್ಷುಕಿಯಾದರೂ ಕನ್ನಡ ನಾಡಲ್ಲಿ ಮಡಿವೆ. ಸಿರಿವಂತನಾದರೂ ಕನ್ನಡ ನಾಡಲ್ಲಿ ಮೆರೆದೆ. ಬರ್ಲಿ ನಮ್ಮ ಪುಟಾಣಿ ಮಕ್ಕಳಿಗೆ ಜೋರಾದ ಚಪ್ಪಾಳೆ. ಮಕ್ಕಳ ಬನ್ನಿ, ಫೋಟೋಗೆ ಪೋಸ್ ಕೊಡಿ. ಮುದ್ದಾಗಿ ನೃತ್ಯವನ್ನ ಮಾಡಿದ್ರಿ, ಡ್ಯಾನ್ಸ್ ಮಾಡಿದ್ರಿ. ಸರ್, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಬರ್ಲಿ ಅವ್ರಿಗೆ ಜೋರಾದ ಚಪ್ಪಾಳೆ. ಸೊ ನಮ್ಮೆಲ್ಲರ ಕಡೆಯಿಂದ ನಿಮ್ಗೆ ಸುಸ್ವಾಗತ ಸರ್. ಪ್ರಕಾಶ್ ಅವ್ರು ಬರ್ಬೋದು. ಈಗ ಗಿಚ್ಚಿ ಗಿಲಿ ಗಿಲಿ ಖ್ಯಾತಿಯ ವಿನೋದ್ ಗೊಬ್ರಗಾಲ ಅವರು, ಚಂದ್ರಣ್ಣ ಅವರು, ಶಿಕ್ಷಾಡ ಶಿವು ಅವರು ಸ್ಟೇಜ್ ಮೇಲೆ ಅಬ್ಬರವನ್ನು ಉಂಟು ಮಾಡೋದಕ್ಕೆ ಬರ್ತಿದ್ದಾರೆ. ಅವರ ಕಾಮಿಡಿ ಸ್ಕಿಟ್ಗಳನ್ನ ನೀವು ನೋಡೇ ಇರ್ತೀರಾ. ಸೊ ಗಿಚ್ಚಿ ಗಿಲಿ ಗಿಲಿ ನೀವೆಲ್ಲರೂ ಮಿಸ್ ಮಾಡದೆ ನೋಡ್ತಿರುವಂಥ ಪ್ರೋಗ್ರಾಮು. ಈಗ ಗಿಚ್ಚಿ ಗಿಲಿ ಗಿಲಿನ ನಿನ್ನ ನಾಮ ಜೋರಾಗಿರ್ಬೇಕು ಎಲ್ಲ ಪೇರೆಂಟ್ಸ್ ಆನಂದಾದ್ರಿವಾಸ ಒಲೆಯೋ ಪಾಪ ವಿನಾಶ ಶ್ರೀಶ ಜಯ ಜಯ ಜಗದೀಶ ಜಯ ಗೋವಿಂದ ಜಪಿಸಲು ನಿನ್ನ ನಾಮ ಪರಮಾನಂದ ಶೇಷಾದ್ರಿವಾಸ ಗರುಡಾದ್ರಿವಾಸ ಬಾಲಾಜಿ ತಂದೆಯು ನೀನೇ ತಾಯಿಯು ನೀನೇ ನಂಬಿದ ಭಕ್ತರ ಬಂಧುವು ನೀನೇ ತಂದೆಯು ನೀನೇ ತಾಯಿಯು ನೀನೇ ನಂಬಿದ ಭಕ್ತರ ಬಂಧುವು ನೀನೇ ಸುಂದರ ನಯನ ಚಂದಿರವದನ ಸಲಹೋ ವೆಂಕಟರಮಣ ಸುಂದರ ನಯನ ಚಂದಿರವದನ ಸಲಹೋ ವೆಂಕಟರಮಣ ತೂರು ಪಾವನ ಚರಣ ಸ್ವಾಮಿ ಜಯ ಜಯ ಜಗದೀಶ ಜಯ ಗೋವಿಂದ ಜಪಿಸಲು ನಿನ್ನ ನಾಮ ಪರಮಾನಂದ ನೀಲಾದ್ರಿವಾಸ ಮಕ್ಕಳ ಫೋಟೋಗೆ ಪೋಸ್ ಕೊಡಿ.
ಬನ್ನಿ ಬನ್ನಿ ಎಲ್ಲರೂ ಬನ್ನಿ ಮುಂದೆ ನಿಂತು ಧನ್ಯವಾದಗಳು ಮಕ್ಕಳ, ತುಂಬ ಚೆನ್ನಾಗಿ ನಟನೆಯನ್ನ ಮಾಡಿದ್ರಿ, ಅದ್ಭುತವಾಗಿತ್ತು ಪರ್ಫಾರ್ಮೆನ್ಸು. ಈಗ ಸ್ಟೇಜ್ ಮೇಲೆ ಅಬ್ಬರವನ್ನ ಮಾಡೋದಕ್ಕೆ, ಸ್ಟೇಜನ್ನು ಅಳ್ಳಾಡ್ಸೋದಕ್ಕೆ ನಮ್ಮ मेरा जूता है जापानी, ये पतलून इंग्लिस्तानी, सर पे लाल टोपी रूसी, फिर भी दिल है हिंदुस्तानी। मेरा जूता है जापानी, ये पतलून इंग्लिस्तानी, सर पे लाल टोपी रूसी, फिर भी दिल है हिंदुस्तानी। मेरा जूता है जापानी। निकल पड़े हैं खुली सड़क पर, अपना सीना ताने, अपना सीना ताने। मंजिल कहाँ कहाँ रुकना है, ऊपर वाला जाने, ऊपर वाला जाने। पढ़ते जाएं हम सैलानी, जैसे एक दरिया तूफानी, सर पे लाल टोपी रूसी, फिर भी दिल है हिंदुस्तानी। मेरा जूता है जापानी, ये पतलून इंग्लिस्तानी, सर पे लाल टोपी रूसी, फिर भी दिल है हिंदुस्तानी। मेरा जूता है जापानी। ಧನ್ಯವಾದಗಳು ಪುಟಾಣಿ ಮಕ್ಕಳ. ಹೇಗಿತ್ತು ನಮ್ಮ ಪುಟಾಣಿ ಮಕ್ಕಳ ಪರ್ಫಾರ್ಮೆನ್ಸ್? ಸೂಪರ್.
ಸೂಪರ್. ಎಲ್ಲ ಅದಕ್ಕೆ ವಿಜುವಲ್ ಹೊಡಿಬೇಕು. ಅಲ್ಲೋಡಿ ನಮ್ಮ ಯಂಗ್ ಮ್ಯಾನ್ ಏನ್ ಜೋರಾಗಿ ವಿಜುವಲ್ ಹೊಡಿತಿದ್ದಾರೆ ಸರ್. ನಿಮ್ಗೆ ಸೂಪರ್. ನಿಮ್ಮ ಹೆಸರೇನು ಸರ್? ವೆಂಕಟೇಶ್ ಸರ್ ಅವರು ಬರಲಿ. ಅವ್ರ ಎನರ್ಜಿಗೆ ಒಂದು ಜೋರಾದ ಚಪ್ಪಾಳೆ ಬರಬೇಕು. ನಮ್ಮ ವೆಂಕಟೇಶ್ ಸರ್ ಅವ್ರಿಗೆ ಎಲ್ಲಿಂದ ಎನರ್ಜಿ ಬಂತು ಅಂತ ನನಗೆ ಗೊತ್ತಾಗ್ತಿದೆ. ನಮ್ಮ ನವದುರ್ಗಿಯರ್ನ ನೋಡಿ ನಿಮ್ಗೆ ಎನರ್ಜಿ ಬಂದಿದೆ ಅಲ್ವಾ? ಫುಲ್ಲು ಚೇರ್ಮನ್ ಸರ್ ಅವ್ರದ್ದು. ಹಾಗೆ ಈ ಪುಟ್ಟಾಡಿ ಮಕ್ಕಳ ನೃತ್ಯ ನೋಡೋದಕ್ಕೂ ತುಂಬಾನೇ ಖುಷಿ ಆಗ್ತಿದೆ. ಮಕ್ಕಳ ಸ್ಮೈಲ್ ಮಾಡಿ, ನಗಾಡಿ ಈ ಮಾಡಿ ಈ. ಅವ್ರ ಫೋಟೋಗೆ ಪೋಸ್ ಕೊಡೋದ್ರೆ ನಮಗೆ ಪೋಸ್ ಕೊಡ್ತಾವ್ರೆ. ಎಲ್ರಿಗೂ ಬಾಯ್ ಹೇಳ್ಬಿಟ್ಟು ಹೋಗಿ. ಚಂದಿರನೇ ತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿಹನೇ, ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿಹನೇ, ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿಹನೇ, ಚಂದಿರನೇ ತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿಹನೇ. ಚಂದಿರನೇ ತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿಹನೇ, ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿಹನೇ, ಚಂದಿರನೇ ತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿಹನೇ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ, ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಕುಡಿದು ಓಡಿದೆ, ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ.
ಮಕ್ಕಳಿಗೆ ಜೋರಾದ ಚಪ್ಪಾಳೆ. ಮಕ್ಕಳ ಎಷ್ಟು ಮುದ್ದಾಗಿ ಡ್ಯಾನ್ಸ್ ಮಾಡಿದ್ರಿ ಗೊತ್ತಾ ನೀವು? ಮಾಡ್ತೀನಿ. ನಮ್ಮ ಸ್ಯಾಂಡಲ್ವುಡ್ನ ಹಿರಿಯ ನಟರಾದಂಥ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಬುಲೆಟ್ ಪ್ರಕಾಶ್ ಸರ್ ಅವರು. ಸೊ ಅವರ ಮಗ ಆಗಿರುವಂಥ ಬುಲೆಟ್ ರಕ್ಷಕ್ ಅವರು, ಬಿಗ್ ಬಾಸ್ ಖ್ಯಾತಿಯ ರಕ್ಷಕ್ ಬುಲೆಟ್ ರಕ್ಷಕ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಬರಲಿ ಅವ್ರಿಗೆ ಜೋರಾದ ಚಪ್ಪಾಳೆ. ಹಾಗೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಎಂಜಾಯ್ ಮಾಡ್ತಿದ್ರು. ಸೊ ಅವರು ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಮಾಜಿ ಸಚಿವರು ಕರ್ನಾಟಕ ಸರ್ಕಾರ. ಸೊ ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಪುಟ್ಟದೊಂದು ಸನ್ಮಾನ, ನಮ್ಮ ಹಾರ್ವರ್ಡ್ ಇನ್ಸ್ಟಿಟ್ಯೂಷನ್ ಕಡೆಯಿಂದ ಪುಟ್ಟದೊಂದು ಸನ್ಮಾನ ನಮ್ಮ ರೇವಣ್ಣ ಸರ್ ಅವರಿಗೆ. ಬರ್ಲಿ ಜೋರಾದ ಚಪ್ಪಾಳೆ.